ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಎಲ್ಲರಿಗೂ ಇಷ್ಟವಾಗಿರುವಂತಹ ಶಾವಿಗೆ ಪಾಯಸ ಅಥವಾ ಸೇಮಿಯಾ ಖೀರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಯಲ್ಲಿ 2 ಚಮಚದಷ್ಟು ತುಪ್ಪನ ಬಿಸಿ ಮಾಡ್ಕೊಳ್ಳಿ. ತುಪ್ಪ ಒಂದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ 10ರಿಂದ 15 ಗೋಡಂಬಿನ ಹಾಕಿ ಹೀಗೆ ಸಣ್ಣ ಉರಿನಲ್ಲಿ ಹುರ್ಕೊಳ್ಳಿ. ಅದು ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಹೀಗೆ ಬಂಗಾರದ ಬಣ್ಣ ಬಂದಾಗ ಅದನ್ನು ಬೇರೆ ಪಾತ್ರೆಗೆ ಹೀಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಹೀಗೆ ಒಂದು 1/4 ಕಪ್ನಷ್ಟು ಅಂದರೆ ಸುಮಾರು 7ರಿಂದ 8 ಚಮಚ ಅಂತ ಹೇಳ್ಬೋದು ಅಷ್ಟು ಗೋಧಿ ಶಾವಿಗೆನ ಹಾಕ್ಕೊಂಡು ಹೀಗೆ ಹುರ್ಕೊಳ್ಳಿ. ಬಾಣಲೆನಲ್ಲಿ ಎಷ್ಟು ತುಪ್ಪ ಉಳಿದಿರುತ್ತೋ ಅಷ್ಟು ಸಾಕು, ಮತ್ತೆ ಹಾಕ್ಕೊಳ್ಳೋದು ಬೇಡ. ಹೀಗೆ ಹುರ್ಕೊಳ್ಳಿ. ಅದು ಕೂಡ ಹೀಗೆ ಸಣ್ಣ ಉರಿನಲ್ಲಿ ಹುರಿಬೇಕು. ಘಮ್ ಅಂತ ಆಗುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಅಲ್ಲಿವರೆಗೂ ಹೀಗೆ ಹುರ್ಕೊಳ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಸುಮಾರು 1/2 ಲೀಟರ್ನಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಕಟ್ಟಬಾರ್ದು, ಹೀಗೆ ಗಂಟು ಕಟ್ಟದಿರೋ ಹಾಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಊರಿನ ಒಂದು ಸ್ವಲ್ಪ ಜೋರು ಮಾಡ್ಕೊಳ್ಬೋದು. ಹಾಲು ಕುದಿಬೇಕು. ಆಮೇಲೆ ನೀವು ಹಾಕಿರೋ ಶಾವಿಗೆ ಈ ಹಾಲಿನಲ್ಲೇ ಚೆನ್ನಾಗಿ ಬೇಯಬೇಕು. ಹಾಲು ಹೀಗೆ ಕುದಿಯೋದಕ್ಕೆ ಶುರುವಾಗತ್ತೆ. ಶಾವಿಗೆ ಹಾಲಿನಲ್ಲೇ ನೋಡಿ ಚೆನ್ನಾಗಿ ಬೇಯುತ್ತೆ. ಸ್ನೇಹಿತರೆ, ನೀವು ನನ್ನ ಈ ದಿಲ್ ತಡ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ಬಹಳಷ್ಟು ಥ್ಯಾಂಕ್ಸ್. ಹೀಗೆ ನಮ್ಮ ಅನುಬಂಧ ಮುಂದುವರಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದಕ್ಕೆ ಈಗ 9ರಿಂದ 11 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಕಡಿಮೆ ಬೇಕು ಅಂತ ಹೇಳೋರು ಒಂದು 5ರಿಂದ 6 ಚಮಚ ಸಕ್ಕರೆ ಹಾಕಿದ್ರೆ ಸಾಕು. ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗೋವರೆಗೂ ಅದು ಕುದಿಯೋಕ್ಕೆ ಶುರುವಾಗುತ್ತೆ. ನಿಮ್ಮ ರುಚಿಕರವಾದ ಶಾವಿಗೆ ಪಾಯಸ ರೆಡಿ. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಹುರಿದಿಟ್ಕೊಂಡಿರೋ ಗೋಡಂಬಿನ ಅದರ ಮೇಲೆ ಹಾಕಿ ಅದನ್ನು ಸವಿದು ಎಂಜಾಯ್ ಮಾಡಿ ನನಗೆ ತಿಳಿಸಿ ಶಾವಿಗೆ ಪಾಯಸ ಹೇಗಿತ್ತು ಅಂತ. ತಿಳಿಸ್ತೀರಾ ಅಲ್ವಾ? ಮರೀದೇ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.